ಜೀವನಾನುಭವಗಳು ಕವಿತೆಯಾಗಿ ಹೊರಹೊಮ್ಮಬೇಕು. ನನ್ನ ಪಯಣ ಕವನ ಸಂಕಲನ ಬಿಡುಗಡೆ. ನಮ್ಮ ಜೀವನಾನುಭವಗಳೇ ಕವಿತೆಗಳಾಗಿ ಹೊರಹೊಮ್ಮಬೇಕು. ನಾವು ಬರೆದ ಕವಿತೆಗಳು ಸಮಾಜಕ್ಕೆ ಸಂದೇಶ ನೀಡುವಂತಿರಬೇಕು ಎಂದು ಸಮಾಜ ಸೇವಕ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಹೇಳಿದರು. ಅವರು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಪಟ್ಟಣದ ಅತ್ತಿಗುಪ್ಪೆ ಸಾಹಿತ್ಯ ಬಳಗದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಯುವ ಕವಯತ್ರಿ ರಮ್ಯಾ ರಮೇಶ್ ಅವರ ಚೊಚ್ಚಲ ಕವನ ಸಂಕಲನ ನನ್ನ ಪಯಣ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕವಿತೆ ಬರೆಯುವ ಹವ್ಯಾಸ ಹೊಂದಿರುವ ರಮ್ಯಾ ರಮೇಶ್ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಜೀವನಾನುಭವಗಳನ್ನು ಒಳಗೊಂಡಿರುವ ನನ್ನ ಪಯಣ ಕವನ ಸಂಕಲನವನ್ನು ಸಿದ್ಧಪಡಿಸಿ ಬಿಡುಗಡೆ ಮಾಡಿರುವುದು ಶ್ಲಾಘನೀಯವಾಗಿದೆ. ಕನ್ನಡ ಸಾಹಿತ್ಯದ ಪ್ರಸಿದ್ಧ ಸಾಹಿತಿಗಳ ಕೃತಿಗಳನ್ನು ಓದಿ ಸಮಾಜದಲ್ಲಿ ನಡೆಯುವ ನೈಜ ಘಟನೆಗಳಿಗೆ ಅರ್ಥ ನೀಡುವಂತಹ ಉತ್ತಮ ಕವಿತೆಗಳನ್ನು ರಚಿಸಿ ನಾಡಿನ ಖ್ಯಾತ ಕವಯಿತ್ರಿಯಾಗಿ ಹೊರಹೊಮ್ಮಲಿ ಎಂದು ಮಲ್ಲಿಕಾರ್ಜುನ ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೈತ ಮಹಿಳಾ ಹೋರಾಟಗಾರ್ತಿ ಹಾಗೂ ಪ್ರಗತಿಪರ ಚಿಂತಕಿ ನಂದಿನಿ ಜಯರಾಮ್ ಮಾತನಾಡಿ, ಇಂದಿನ ನಾಗರಿಕ ಸಮಾಜದಲ್ಲಿ ಹೆಣ್ಣಿಗೆ ಹೆಣ್ಣೇ ಶತ್ರುವಾಗಿ ಕಾಣಿಸಿಕೊಳ್ಳುತ್ತಿರುವುದು ವಿಷಾದನೀಯ. ಮಹಿಳೆಯರು ಪರಸ್ಪರ ಟೀಕೆ ಟಿಪ್ಪಣಿಗಳನ್ನು ಬಿಟ್ಟು ಆತ್ಮಸ್ಥೈರ್ಯದಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುತ್ತದೆ ಎಂದು ಹೇಳಿದರು. ಯುವ ಕವಯಿತ್ರಿ ರಮ್ಯಾ ಅವರು ಗ್ರಾಮೀಣ ಸೊಗಡಿನ ಪದಗಳನ್ನು ಬಳಸಿ ನೈಜತೆಯಿಂದ ಕೂಡಿದ ಕವಿತೆಗಳನ್ನು ರಚಿಸಿ ಖ್ಯಾತಿ ಗಳಿಸಲಿ ಎಂದು ಶುಭ ಹಾರೈಸಿದರು. ಕವನ ಸಂಕಲನದ ಕರ್ತೃ ರಮ್ಯಾ ರಮೇಶ್ ಮಾತನಾಡಿ, ಬರವಣಿಗೆಯ ಹವ್ಯಾಸದಿಂದ ವಿವಿಧ ಸಂದರ್ಭಗಳಲ್ಲಿ ರಚಿಸಿದ ಕವನಗಳನ್ನು ಒಗ್ಗೂಡಿಸಿ ನನ್ನ ಪಯಣ ಸಂಕಲನ ರೂಪದಲ್ಲಿ ಪ್ರಕಟಿಸಲಾಗಿದೆ. ಈ ಕಾರ್ಯಕ್ಕೆ ಅತ್ತಿಗುಪ್ಪೆ ಸಾಹಿತ್ಯ ಬಳಗದ ಸಂಚಾಲಕ ಮಾರೇನಹಳ್ಳಿ ಲೋಕೇಶ್ ಅವರು ಸಹಕಾರ ನೀಡಿದರು. ನನ್ನ ಚೊಚ್ಚಲ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿದ ಪತಿ ರಮೇಶ್ ಹಾಗೂ ಹಿತೈಷಿಗಳಾದ ಶಿವಣ್ಣ ಮತ್ತು ರೇಣುಕಾ ಲೋಕೇಶ್ ಅವರ ಸಹಕಾರವನ್ನು ಸದಾ ಸ್ಮರಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಜಾನಕಿ, ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮೇಲ್ವೀಕ್ಷಕ ಹಾಗೂ ಕಾದಂಬರಿಕಾರ ರಘು, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಶಿವಣ್ಣ, ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ತಾಲೂಕು ಮಕ್ಕಳ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಮಾರೇನಹಳ್ಳಿ ಲೋಕೇಶ್, ಲೇಖಕಿ ಎಂ ವೇದಾವತಿ ಸೇರಿದಂತೆ ಹಲವರು ಮಾತನಾಡಿದರು. ವಿಶ್ರಾಂತ ಮುಖ್ಯ ಶಿಕ್ಷಕಿ ಜಾನಕಿ ಪ್ರಾರ್ಥಿಸಿದರು. ವೇದಾವತಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಮಾರೇನಹಳ್ಳಿ ಲೋಕೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮಂಗಳ ದೇವರಾಜು ವಂದಿಸಿದರು. ನೂರಾರು ಸಾಹಿತ್ಯಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕವಯಿತ್ರಿ ರಮ್ಯಾ ರಮೇಶ್ ಅವರಿಗೆ ಶುಭಾಶಯ ಕೋರಿದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಅಲ್ಲ, ಇದು ಮಂಡ್ಯ ಪ್ರತಿಭಾ ಕಾಲೇಜಲ್ಲಿ ಆಡಿದಾಳೆ, ಜಿಲ್ಲಾ ಮಟ್ಟದಲ್ಲೆಲ್ಲ. ಇರ್ಲಿ ನೀವು ಮಾಡಿ. ರಸ್ತೆಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಪಯಣದ ರಸ್ತೆ ಪಯಣದಲ್ಲಿ ಮುಂದೆ ಹಿಡಿಯಿರಿ.
ಕಾನ್ಸೆಪ್ಟ್ ನನಗಿರಲಿಲ್ಲ, ಹೇಗೋ ಭಗವಂತ ಅದನ್ನು ಇಲ್ಲಿಂದ ಇಲ್ಲಿವರೆಗೂ ತಲುಪಿಸಿದ್ದಾನೆ. ಇದಕ್ಕೆ ಸಾಕಷ್ಟು ಕ್ರೆಡಿಟು ಲೋಕೇಶ್ ಸರ್ಗೆ, ಅವ್ರ ದಂಪತಿಗಳಿಗೆ, ಹಾಗೆ ನಮ್ಮ ಶಿವಣ್ಣ ಸರ್ಗೆ, ಜೊತೆಗೆ ಆರ್ಥಿಕವಾಗಿ ಸಹಾಯ ಮಾಡಿದಂಥ ನನ್ನ ಹಸ್ಬೆಂಡ್ಗೆ, ಪ್ರತಿಯೊಬ್ಬರಿಗೂ ನಾನು ಮೊದಲದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕವಿತೆಯ ಶೀರ್ಷಿಕೆ ಹೆಸರು ಪೆಣ್ಣು ಅಂತ. ಪೆಣ್ಣು ಎಂದರೆ ಹೆಣ್ಣು, ನಿಜಕ್ಕೂ ಅವಳು ಎಲ್ಲರಿಗೂ ಕಣ್ಣು. ಪೆಣ್ಣು ಎಂದರೆ ಹೆಣ್ಣು, ನಿಜಕ್ಕೂ ಅವಳು ಎಲ್ಲರಿಗೂ ಕಣ್ಣು. ಅಂದು ಹೆಣ್ಣು ಎಂದರೆ ತಾತ್ಸರ, ಇಂದು ಹೆಣ್ಣು ಎಂದರೆ ಕಾತುರ. ಹೆಣ್ಣೆಂದರೆ ರೋದನೆ, ಇಂದು ಹೆಣ್ಣಿಗಾಗಿ ಶೋಧನೆ. ಹೆಣ್ಣೆಂದರೆ ಆಗ ವರದಕ್ಷಿಣೆ, ಹೆಣ್ಣಿಗಾಗಿ ನೀನು ಕೊಡಬೇಕಿದೆ ವಧು ದಕ್ಷಿಣೆ. ಅಂದು ಕೋಣೆಯೊಳಗೆ ಸೀಮಿತವಾಗಿದ್ದವಳು, ಇಂದು ಗಗನದಲ್ಲಿ ಗಗನಯಾತ್ರೆಯಾಗಿರಳು. ಹೆಣ್ಣಿಗೆ ಹೆಣ್ಣಾಗಿ ನಮನ, ಮಹಿಳಾ ದಿನಾಚರಣೆಯ ಶುಭ ನಮನ. ಹಾಗಾಗಿ ಸರ್ ಕರೆದಿದ್ದಾರೆ, ಅವ್ರಿಗೆ ಆಹ್ವಾನಕ್ಕೆ ಬೆಲೆ ಕೊಟ್ಟು ತಾವೆಲ್ಲ ಬಂದಿದ್ದೀರಿ, ಅದಕ್ಕೆ ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳ್ತೀನಿ. ಹಾಗಾಗಿ ಮೊದಲನೇದಾಗಿ ನನ್ನ ಪಯಣ ಪುಸ್ತಕ ಬಿಡುಗಡೆಗೆ ನಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ, ಹೀಗೆ ಸಾಕಷ್ಟು ಜನಕ್ಕೆ ನಾವು ಆಹ್ವಾನ ಕೊಟ್ಟಿದ್ದಾಗ ಎಲ್ಲರೂ ತಮ್ಮ ಸಮಯದಲ್ಲಿ ನಮಗಾಗಿ ಒಂದಿಷ್ಟು ಸಮಯ ಬಿಡುವು ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಮೊದಲನೇದಾಗಿ ನಾನು ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ಇವತ್ತು ಸಮಯಕ್ಕೆ ಸಮಯ ಕೊಡೋಷ್ಟು ಸಮಯ ನಮ್ಮೆಲ್ಲರಿಗೂ ಯಾರ ಹತ್ರನೂ ಇಲ್ಲ. ಯಾಕೆಂದರೆ ನಾವು ನಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತೀವಿ. ಸೊ ಹಾಗಾಗಿ ಯಾರು ಎಲ್ಲ ಏನು ಬಂದಿದ್ದೀರಿ ಮೊದಲನೇದಾಗಿ ಕೃತಜ್ಞತೆ ಹೇಳ್ತೀನಿ. ಇನ್ನು ಈ ನನ್ನ ಪಯಣ ಅನ್ನೋ ಪುಸ್ತಕ ಏನಿದೆ, ಇದು ಬರವಣಿಗೆ ನನ್ನದೇ ಆಗಿರ್ಬೋದು, ಬಟ್ ಇದನ್ನು ನಾನು ಹವ್ಯಾಸವಾಗಿ ಶುರು ಮಾಡಿಕೊಂಡೆ. ನನಗೆ ಮೊದಲನೇದಾಗಿ ಯಾವುದೇ ಒಂದು ಪುಸ್ತಕವನ್ನು ರೂಪವಾಗಿ ತರಬೇಕು, ಬಿಡುಗಡೆ ಮಾಡಬೇಕು ಅನ್ನೋ ಐಡಿಯಾ ಯಾವುದೂ ಇರಲಿಲ್ಲ. ನನಗೆ ಸಾಕಷ್ಟು ಏನು ಹವ್ಯಾಸಗಳಿದಾವಲ್ಲ, ಅದರಲ್ಲಿ ಇದು ಒಂದು ಅಷ್ಟೇ. ಅದು ಹೆಂಗಾಯಿತು ಅಂದರೆ, ಸರ್ ಶಿವಣ್ಣ ಸರ್ ಹೇಳ್ದಂಗೆ ಮೂಲತಃ ನನ್ನ ಸ್ವಭಾವನೇ ಹಾಗೆ. ನಾನಾಯ್ತಾ, ನನ್ನ ಕೆಲಸ ಆಯಿತಾ, 4 ಗೋಡೆ ಮಧ್ಯೆ ಅಥವಾ ಪರಿಚಯಸ್ಥರು ಯಾರಾದರೂ ಸಿಕ್ಕರೆ ಕಾಫಿ ಆಯಿತಾ, ತಿಂಡಿ ಆಯಿತಾ, ಒಳಗೆ ಹೋಗ್ಬೋದು, ಮತ್ತೆ ನನ್ನ ಕೆಲಸ ಶುರು. ಇಷ್ಟೇ ನನ್ನ ಹವ್ಯಾಸ ಆಗಿತ್ತು. ಸಾಲದು ಅಷ್ಟು ಕೆಲಸಗಳಿರ್ತವೆ. ಮಹಿಳೆ ಮನೆಯಿಂದ ಈಚೆಗೆ ಬಂದಾಗ, ಅಥವಾ ಮಹಿಳೆ ಸಮಾಜಕ್ಕೆ ಏನಾದ್ರು ಕೊಡ್ತೀನಿ ಅಂತ ಈಚೆಗೆ ಬರ್ತಾಳಲ್ಲ, ಆ ಮಹಿಳೆಯ ಬಗ್ಗೆ ನಕಾರಾತ್ಮಕವಾಗಿ ಯಾವತ್ತು ನಾವು ಮಹಿಳೆಯರು ಮತ್ತು ಪುರುಷರು ಮಾತಾಡೋದು ನಿಲ್ಲಿಸ್ತೀವಿ, ಬಹುಶಃ ಅದು ನಿಜವಾದ ಮಹಿಳಾ ದಿನಾಚರಣೆ. ತುಂಬಿದ ಮಹಿಳೆಯರ ಸಭೆಯಲ್ಲಿ ನಾನು ಹೇಳ್ತೀನಿ, ಇವತ್ತೇ ನಿಮ್ಮ ನಾಲ್ಗೆ ಮೇಲೆ ನೀವು ಓಂ ಅಂತ ಬರ್ಕೊಂಬಿಡಿ. ಅದೊಂದು ಪ್ರತಿಜ್ಞೆ ಮಾಡ್ದಂಗೆ. ಏನಂತ ಹೇಳಿದರೆ, ಯಾವುದೇ ಮಹಿಳೆ ಬಗ್ಗೆ ಅದು ಸಲ್ಲ, ಬೇಡ, ಅದನ್ನು ನಿಲ್ಸೋಣ. ಅದು ತುಂಬ ಜನ ನೋಡಿ, ಅಯ್ಯೋ ಯಾರು ಏನಾರು ಅಂತಾರೆ, ಬೇರೆಯವ್ರು ಅಂತಾರೆ, ಇಲ್ವರೇನಕ್ಕ, ತುಂಬ ಇದಕ್ಕೆ ಸೀಮಿತವಾಗಿ ಆ ಅಂಜಿಕೆನಲ್ಲೇ, ಆ ಇದರಲ್ಲೇ ಮಹಿಳೆ ಇವತ್ತು ಹೆಜ್ಜೆ ಹಾಕ್ತಾ ಇರೋದು ತುಂಬ ಸಾಮಾನ್ಯವಾಗಿದೆ. ಹಾಗಾಗಿ ನಮಗೆ ನಿಜವಾಗ್ಲೂ ಮನಸ್ಪೂರ್ವಕವಾಗಿ, ನಮ್ಮ ಆತ್ಮಸಾಕ್ಷಿಪೂರ್ವಕವಾಗಿ ಮಹಿಳಾ ದಿನಾಚರಣೆ ಅಂತ ಏನಾದ್ರು ಆಚರಿಸ್ಕೊಳ್ಳೇಬೇಕು ಅಂತ ಅನಿಸಿದರೆ, ಯಾವುದನ್ನು ಫಾರ್ವರ್ಡ್ ಮಾಡಿಬಿಡಿ ವಾಟ್ಸಪ್ಪಲ್ಲಿ. ನಮ್ಮ ನಾಲ್ಗೆನ ನಾವು ಶುದ್ಧವಾಗಿ ಇಟ್ಕೊಳ್ತೀವಿ, ಗೌರವಯುತವಾಗಿ ಒಂದು ಹೆಣ್ಮಗಳ ಬಗ್ಗೆ ಮಾತಾಡ್ತೀವಿ ಅನ್ನೋದನ್ನು ಅನುಸರಿಸ್ಕೊಳ್ಳೋಣ. ನೀವು ಹೇಳ್ಬೋದು, ಏನು ನಂದಿನಿ ಇವತ್ತು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತಿದ್ವಿ, ಸ್ವೇಚ್ಛಾಚಾರ ನೋಡಿದರೆ ನಮಗೆ ಒಂಥರ ಅಸಹ್ಯ ಅನಿಸುತ್ತೆ ಅಂತ. ಅದು ಜಾಗತೀಕರಣದ ಒಂದು ಭಾಗ ಆಗಿ ಬೆಳೀತಾ ಇದೆ. ಹೆಣ್ಮಕ್ಳು ಸ್ವೇಚ್ಛಾಚಾರ ನೋಡಿದಾಗ ನಮಗೂ ಅನಿಸುತ್ತೆ, ಏನಪ್ಪ ಇದು ಎಲ್ಲಿಗೆ ಬಂದಿದೆ, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹುಟ್ಟುತ್ತೆ ಅನ್ನೋದು ಅನಿಸಿದೆ. ಇರಲಿ, ಬದಲಾವಣೆ ಆಗಬೇಕಾದ್ರೆ ಇವೆಲ್ಲ ಒಂದು ಆಗ್ತಾ ಹೋಗುತ್ತೆ. ಒಂದು ಸತಿ ಎಲ್ಲೋ ಒಂದು ಕಡೆ ಅದು ತಿಳಿ ಆಗುತ್ತೆ ಅನ್ನೋ ಒಂದು ಬರ್ತಾ ಇರ್ತಕ್ಕಂಥ ಗಿಡಗಳಾಗಿ ಹೊಂಗೆ ಗಿಡಗಳನ್ನು ಹೆಚ್ಚು ಇದರಲ್ಲಿ ಎಲ್ಲ ನೆರಳನ್ನ ಕೊಡುವಂತ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾನು ನೋಡಿದ್ದೆ, ಆದ್ರೆ ನೀವು ಸಾಹಿತಿ ಅನ್ನೋದು ಗೊತ್ತಿರಲಿಲ್ಲ. ಅದ್ರ ಜೊತೆಗೆ ಇನ್ನೂ ಒಂದು ನೋಡಿದೆ ನಾನು ರಘುವಣ್ಣನಲ್ಲಿ, ಸಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ಇವರ ಮಗಳ ಮದುವೆ ಇತ್ತು. ಮಗಳು ಮದುವೆನಲ್ಲಿ ನೋಡ್ತಾ ಇದ್ದೆ, ಒಳ್ಳೆ ಡ್ಯಾನ್ಸು ಮಾಡ್ತಾರೆ ಇವರು, ತುಂಬಾ ಅದ್ಭುತವಾದಂತ ಕಲೆನೂ ಇದೆ ಅವರಿಗೆ, ರಘು ಅವರಿಗೆ. ಅವ್ರು ಹೇಳೋದು ಒಂದು ಸಲಹೆ ಏನಿದೆ ನೋಡಿ, ಅದು ನಿಜವಾಗ್ಲೂ ಯಾವುದೇ ಒಬ್ಬ ವ್ಯಕ್ತಿ ಈ ಪದಪುಂಜಗಳು ಬರಬೇಕು, ಪದ ಬಳಕೆ ಬರಬೇಕು ಅಂತ ಅಂದ್ರೆ ನಿರಂತರವಾದಂಥ ಅಭ್ಯಾಸ
ಖಂಡಿತವಾಗೂ ಬೇಕು. ನಾವು ದಿನನಿತ್ಯ ಓದ್ತಾ ಇರ್ತಕ್ಕಂಥದ್ದು, ಆ ಪದ ಬಳಕೆ ಓದ್ತಾ ಇದ್ದಾಗ ಆ ಪದಗಳು ನಮಗೆ ನಮ್ಮ ಬತ್ತಳಿಕೆಗೆ ಸಿಗ್ತವೆ. ಆ ಪದಗಳನ್ನು ನಾವು ಬರವಣಿಗೆ ಮೂಲಕ, ಇವರು ಮೇಡಮ್ಮು ಯಾವುದೋ ಒಂದು ನಾನು ಗೀಚಿದ್ದೆ ಅನ್ನೋದಕ್ಕಿಂತ ಮಗುವಿನ ಒಂದು ಹುಟ್ಟುಹಬ್ಬಕ್ಕೆ ನಾನು ಒಂದು ಕವನವನ್ನು ಬರೆದು ಅಲ್ಲಿ ಕೊಟ್ಟಿದ್ದೆ. ಆ ಕೊಟ್ಟಂಥದ್ದು ಅವ್ರ ಕೈಗೆ ಸಿಕ್ಕಿದೆ, ಶಿವಣ್ಣ ಅವ್ರ ಕೈಗೆ. ಶಿವಣ್ಣ ಅವ್ರು ತಂದು ಲೋಕೇಶ್ ಅವ್ರ ಕೈಗೆ ಕೊಟ್ಟವ್ರೆ. ಈ ಥರದಲ್ಲೂ ಒಬ್ರು ಒಂದು ಪ್ರತಿಭೆ ಇದೆ ನೋಡಿ ಅಂತ. ಇವತ್ತು ನೋಡಿ, ನಮಗೆ ಈಗ ಹೆಗಡೆ ಅವರ ಮಗಳನ್ನ ಇವತ್ತು ನೋಡಿದ್ದು ನನಗೆ ಎಷ್ಟು ಸಂತೋಷ ಆಗ್ತದೆ ಅಂತ ಅಂದರೆ, ಅಂಥ ದೊಡ್ಡ ಸಂಗೀತ ಇಲ್ಲಿ ಮೇಡಮ್ ಇವತ್ತು ಪ್ರಾರ್ಥನೆ ಮಾಡಿದ್ರು, ತುಂಬ ಒಳ್ಳೆ ಪ್ರಾರ್ಥನೆ ಮಾಡಿ ಜಾನಕಿ ಮೇಡಮ್ ಅವರು ಇದು ಮಾಡಿದ್ರು. ಹಾಗಾಗಿ ನಾನು ನಮ್ಮ ಹೆಗಡೆ ಅವರ ಮಗಳನ್ನ ನಮ್ಮ ಮೇ 20ನೇ ತಾರೀಕಿನ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ ಇಬ್ಬರು ಮಕ್ಕಳು. ಸಾಲಕ್ ಲೈನು ಅಲ್ವಾ, ಆ ತರದ್ದು. ಅದು ಒಂದು ಅವ್ರದ್ದೇ ಇನ್ನೊಂದು ಅಂತ ನಾನು ಕಾಯ್ತಾ ಇರ್ತಿದ್ದೆ ಯಾವ್ದನ್ನ ವಿಶೇಷ ಅಂಕಗಳನ್ನ. ಯಾಕೆಂದ್ರೆ ತುಂಬಾ ಚುಟುಕುಗಳು ಅದರಲ್ಲಿ ಇರ್ತಾ ಇತ್ತು. ಚುಟುಕು ಬರೀತಿದ್ದಂತಹ ಜಯಂತ್ ಕಾಯ್ಕಿಣಿ ಅವರು ಇವಾಗ ಎಷ್ಟು ಒಳ್ಳೆ ಫಿಲಮ್ಗೆಲ್ಲ ಬರೆದು ಫೇಮಸ್ ಆಗಿದ್ದಾರೆ. ಆಮೇಲೆ ಅವರದೇ ಇನ್ನೊಂದು ಪ್ರಿಯೆ, ನಾನು ಹೃದಯ ಶ್ರೀಮಂತಿಕೆಯಲ್ಲಿ ಟಾಟಾ ಬಿರ್ಲಾ ಎಂದನಂತೆ, ಹುಡುಗಿ ಹೇಳಿದಳು ಅದಕ್ಕೆ ಟಾಟಾ ಬರ್ಲಾ. ಆಮೇಲೆ ನೀವು ಕವಿ ಆಗ್ಬೇಕು, ಏನಾದ್ರೂ ಬರಿಬೇಕು ಅಂತೆಲ್ಲ ಅನ್ಕೊಳ್ಳಿ ಅಂದಾಗ ಪ್ರಾಸಬದ್ಧವಾಗಿ 4 ಸಾಲು ಬರೀರಿ ಅಂದ್ರು. ಏನ್ 4 ಸಾಲು ಬರೀಲಿ ಅಂತ ಯಾರೋ ನನ್ನ ಫ್ರೆಂಡ್ನ ಕೇಳಬೇಕು. ಅವ್ರು ಹೇಳಿದ್ರು, ಓ ನನ್ ಹರಿ, ರವೆ ತಂದ್ ಹುರಿ, ಮೆಣಸಿನ್ಕಾಯಿ ಮುರಿ, ಉಪ್ಪಿಟ್ಟು ಮಾಡ್ಬಿಟ್ಟು ನನ್ ಕರಿ. ಅದಕ್ಕೆ ಅದು ಒಂದು ಕವನ. ಅಂದ್ರೆ ನೀವೆಲ್ಲ ನಗ್ಲಿಲ್ವಾ ಕೇಳ್ಬಿಟ್ಟು, ಎಲ್ಲ ಬರೋದ್ರೂ ನಗ್ತಾರೆ ಅಂತೆಲ್ಲ ಹೇಳ್ಕೊಟ್ಟಿದ್ರು. ಅಂದ್ರೆ ನಾನೇನ್ ಕವಿಯತ್ರಿ ಅಲ್ಲ, ನಿಮ್ಮ ಕವನಗಳು ತುಂಬಾ ಚೆನ್ನಾಗಿವೆ. ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ಲೈಫ್ ಸ್ಟೈಲ್, ಜೀವನ ಸ್ಥಿತಿ, ಅಪ್ಪನ ಬಗ್ಗೆ ಬರೆದಿದ್ದೀರಾ, ಅಮ್ಮನ ಬಗ್ಗೆ ಬರೆದಿದ್ದೀರಾ, ಫ್ರೆಂಡ್ ಬಗ್ಗೆ ಬರೆದಿದ್ದೀರಾ, ಮಕ್ಕಳ ಬಗ್ಗೆ ಬರೆದಿದ್ದೀರಾ, ನಿಮ್ಮ ಜೀವನ ಕಾರ್ಯಕ್ರಮ ನನ್ನ ಪಯಣ. ರಮ್ಯಾ ರಮೇಶ್ ಅವರು ಬರೆದಿರ್ತಕ್ಕಂತಹ ಕವನ ಸಂಕಲನವನ್ನು ಈ ದಿನ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಬಹಳ ವೇದಿಕೆಯ ಮೇಲೆ ನಾಡಿನ ಹಿರಿಯ ರೈತ ಮಹಿಳೆ ಮತ್ತು ರೈತಪರ ಚಿಂತನೆಗಳ ಬಗ್ಗೆ ಅಪಾರವಾದಂಥ ಒಲವನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಂದಿನಿ ಜಯರಾಮ್ ಅವರು ಭಾಳಷ್ಟು ಕಾರ್ಯಕ್ರಮಗಳಿರೋದ್ರಿಂದ ಭಾಳಷ್ಟು ಆ ಕಾರ್ಯಕ್ರಮದ ಅತಿಥಿಗಳು ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅದು ಮುಂಚಿತವಾಗಿ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ನಮ್ಮ ಅತ್ತಿಗುಪ್ಪೆ ಸಾಹಿತ್ಯ ಬಳಗದಿಂದ ಇವತ್ತು ಇಟ್ಕೊಂಡಿದ್ದೇವೆ. ಈ ಕವಿತೆಯ ರಚನೆ ಅನ್ನೋದು ಬಹಳ, ಈಗಾಗಲೇ ಋತು ಹೇಳಿದ್ದಾರೆ, ಅದು ಬಹಳ ಅನುಭವದಿಂದ ಬರ್ತಕ್ಕಂಥದ್ದು. ಅನುಭವ ಅದು ಪ್ರತಿಬಿಂಬವಾಗಿ ನಮ್ಮ ಕವಿತೆ ಮನಸ್ಸಿನ ಆಳದಿಂದ ಇರತಕ್ಕಂಥದ್ದು. ನಮಗೆ ಏನು ಅನಿಸುತ್ತೆ, ನಮಗೆ ಏನು ತೋಚುತ್ತೆ, ನಾವು ಏನು ಅಂದ್ಕೊಳ್ತೇವೆ, ಅದೆಲ್ಲವೂ ಕೂಡ ಒಂದು ಕವಿತೆಯ ರೂಪವಾಗಿ ಬರ್ತದೆ. ಶಿವರುದ್ರಪ್ಪ ಅವರ ಒಂದು ಕವಿತೆ ಬಹಳ ಅದ್ಭುತವಾಗಿ ಅವರು ಬರೆದಂಥವ್ರು. ಮಹಿಳೆಯ ಬಗ್ಗೆ ನೀವು ಒಂದು ಉತ್ತಮವಾದ ಕವಿತೆ ಅಂತಂದರೆ ಅವರು ಬರೆದಂತಹ ಈ ಪದ್ಯದ ಮೊದಲ ಪುಟದಲ್ಲಿ ಇಟ್ಟಿದ್ದಾರೆ ಇಲ್ಲಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ಹುಟ್ಟಿದಲ್ಲಿ ಬೆಳಕ ನಿಟ್ಟು ತೂಗಿದ. ಇಂಥ ಅದ್ಭುತ ಇದೆ ನೋಡಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಶ್ರೀ ಎಂದರೆ ಅಷ್ಟೇ. ಆ ಕವಿತೆ ಮುಂದುವರ್ಕೊಂಡು ಹೋಗ್ತಾರೆ. ಹೊತ್ತಿಗೆ ಅನ್ನ ಉಳಿಸಿ, ಆ ರೀತಿ ಕವಿತೆಯ ಸಾಲುಗಳು ಬಹಳ ಅದ್ಭುತವಾಗಿ ಅವರು ಬರೆದಿದ್ದಾರೆ. ಇವೆಲ್ಲ ಯಾವುದರಿಂದ ಬರುತ್ತೆ ಅಂದರೆ, ನಾವು ಅನುಭವವನ್ನು ಪಡೆದುಕೊಂಡಾಗ, ಅನುಭವವನ್ನು ಗಳಿಸಿಕೊಂಡಾಗ ಬರ್ತಕ್ಕಂಥ. ಅದಕ್ಕೆ ರಘು ಹೇಳ್ತಾ ಇದ್ರು, ನಾವು ಕವಿತೆ ಬರೆಯೋರು ಏನು ಅಂತಂದರೆ ಸದಾ ಕ್ರಿಯಾಶೀಲವಾಗಿರಬೇಕು, ಸದಾ ಸಮಾಜಕ್ಕೆ ಸ್ಪಂದಿಸುವಂಥದ್ದು. ವ್ಯತ್ಯಾಸ ಇರಬಹುದು ಅಂತ ಅನ್ಕೊಳ್ತೀನಿ. ನಮಗೆ ಆ ವಯಸ್ಸಲ್ಲಿ ಏನೇನು ಅನಿಸಿಕೆಗಳಿತ್ತು, ಏನೇನು ಭಾವನೆಗಳಿತ್ತು, ನನ್ನ ಮುಂದಿನ ಜನ್ರೇಷನ್ ಹೆಣ್ಮಗಳು ಇವಳಿಗೂ ಅದೇ ಥರ ಅನಿಸ್ತಾ ಇದೆಯಲ್ಲ ಅಂತ. ನನ್ನ ಪಯಣದ ಓದಿ ನೀವು
ಗಂಡನ ಬಗ್ಗೆ ಇರೋ ಭಾವನಾತ್ಮಕವಾದ ಭಾವನೆಗಳು, ಮಕ್ಕಳ ಬಗ್ಗೆ ಅನಿಸಿಕೆಗಳು, ತವ್ರ ಮನೆ ಅನಿಸಿಕೆಗಳು, ಮತ್ತು ಬಾಲ್ಯದಿದೆಯಲ್ಲ, ರಮ್ಯಾ ಅವರ ಬಾಲ್ಯನ ಹಂಚ್ಕೊಂಡಿರೋದು. ಇವತ್ತಿನ ಮಕ್ಕಳು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಆ ಬಾಲ್ಯನ ಅಂತ ನಮಗನ್ಸುತ್ತೆ. ಬಟ್ ನಾವು ಎಲ್ಲ ಆ ಬಾಲ್ಯದಲ್ಲೇ ಬೆಳೆದಿದ್ದು. ನೀವು ಅದನ್ನು ದಾಖಲೆ ಮಾಡಿದ್ದೀರ ರಮ್ಯಾ. ಮತ್ತು ಒಂದು ರಮ್ಯಾ ನಾನು ಗಮನಿಸಿದ್ದು, ನಿಮ್ಮ ಕವನಗಳೆಲ್ಲವೂ ಸಮಪ್ ಮಾಡಿ ಮಾತಾಡೋದಾದರೆ ರಘು ಅವರು ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ನಿಮ್ಮದು ಒಂದು ಸರ್ಕಲಿನ ಪ್ರಪಂಚದ ಒಳಗಡೆ ಇದೆ. ರಘು ಹೇಳಿದರು ಜಾಸ್ತಿ ಓದಿ ಪದಗಳ ಬಳಕೆ ಸುಲಭ ಆಗುತ್ತೆ ಅಂತ. ನಂತರ ಇನ್ನೊಂದು ಹೇಳಿದರು ಸ್ವಲ್ಪ ಸುತ್ತಾಡಿ ಅಂತ. ನಿಮಗೆ ವಾಸ್ತವದ ನೆಲೆಗಟ್ಟು ಅಥವಾ ನಿಜವಾದ ಮನುಷ್ಯರು ಹೇಗೆ ಬದುಕ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಗ್ರಾಮೀಣ ಭಾಗದ ಬಸ್ಸಲ್ಲಿ ಇಲ್ಲ ಒಂದು ಆಟೋದಲ್ಲಿ 13 ಜನ ಕೂತ್ಕೊಳ್ತಾರಲ್ಲ, ಆ ಆಟೋಗಳಲ್ಲಿ ಪ್ರಯಾಣ ಮಾಡಿ. ನಿಜವಾಗ್ಲೂ ನಿಮ್ಮ ಕೃಷಿ ಕ್ಷೇತ್ರಕ್ಕೆ ಅಲ್ಲಿ ಸಿಗೋ ಸ್ಟಫ್ ಇದೆಯಲ್ಲ, ಅದನ್ನು ನೀವು ದಾಖಲೆ ಮಾಡ್ತಾ ಬಂದಾಗ ನಿಮಗೆ ಉಜ್ವಲವಾದ ಒಂದು ರಮ್ಯಾ ಬರೆದಿದ್ದಾರೆ, ಅದನ್ನು ತಗೊಂಡು ಓದಬೇಕು ಅಂತ ಒಂದು ಚಿಂತನೆ ಅಥವಾ ಆಲೋಚನೆ ಯಾರಿಗಾರು ಬರುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದರೆ, ಇವತ್ತು ಇದು ಮೊದಲನೇ ಹೆಜ್ಜೆ ಲೋಕೇಶ್ ಅವ್ರು ಹಾಕಿಸ್ತಾ ಇದ್ದಾರೆ ನಿಮ್ಮ ಕೈಗೆ. ರೇಣುಕಾ, ಲೋಕೇಶು ಮತ್ತು ಅತ್ತಿಗುಪ್ಪೆ ಸಾಹಿತ್ಯ ಬಳಗ, ಶಿವಣ್ಣವರು, ನೀವು ತುಂಬ ನೆನೆಸ್ಕೊಂಡ್ರಿ ಎಲ್ಲರೂ, ಭಾವನಾತ್ಮಕವಾಗಿ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ. ಈ ಮೊದಲನೇ ಹೆಜ್ಜೆಯಿಂದ ನೀವು 10,000 ಹೆಜ್ಜೆ ನಡೀಬೇಕು ಮುಂದಕ್ಕೆ ಅಂತ ಅನಿಸಿದರೆ ನಿಮ್ಮ ಪ್ರಪಂಚ ವಿಸ್ತಾರಗೊಳ್ಳುತ್ತೆ. ತುಂಬ ಸೂಕ್ಷ್ಮ ಇದ್ದೀರಾ, ತುಂಬ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋ ಕಲೆನೂ ಬೆಳೆಸ್ಕೊಳ್ಬೋದು. ಅದು ಆಲೋಚನೆ ಬರ್ತಿದ್ದಂಗೆ ಬಂದ್ಬಿಡುತ್ತೆ, ಪೆನ್ನಿಗೆ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಮರೆತರು ಕವನ ಬರೆದಿದ್ದೀರಲ್ಲ, ಅದು ಸ್ವಲ್ಪ ನನಗಿಷ್ಟ ಆಯಿತು. ನನ್ನ ವ್ಯಕ್ತಿತ್ವ ಕೆಡವಲು ತಮ್ಮನ್ನೇ ತಾವು ಮರೆತರು, ಇಲ್ಲಿ ಎಲ್ಲರೂ ಎಲ್ಲರನ್ನು ಮರೆತೇ ಜೀವಿಸುವರು. ಬಹುಶಃ ಹೊರಗಡೆ ಬಂದಮೇಲೆ ಎಲ್ರಿಗೂ ಇದು ಅನುಭವ ಆಗಿದೆ. ನನ್ನ ವ್ಯಕ್ತಿತ್ವ ಗಾಳಿಯಲ್ಲಿ ಅವ್ರನ್ನ ಮರೆತರು ಅಂದರೆ ಅವ್ರನ್ನ ತೆಕ್ಕೊಂಬಿಟ್ಟಿರ್ತಾರಲ್ಲ, ಆ ಥರ. ಹಾಗಾಗಿ ಅನಿಸುತ್ತೆ ರಮ್ಯಾ, ಬರೆಯೋದು ಮಾತ್ರ ಬಿಡಬೇಕು, ಏನು ಅನಿಸುತ್ತೆ ಅದನ್ನು. ಮತ್ತು ನಿಮ್ಮ ಓದುವಿಕೆ, ನಿಮ್ಮ ಓಡಾಟದ ಪ್ರಪಂಚ ಎರಡೂ ವಿಸ್ತೀರ್ಣಗೊಳ್ತಾ ಹೋದರೆ ನಿಮ್ಮ ವ್ಯಕ್ತಿತ್ವ ಬೆಳೀತಾ ಹೋಗುತ್ತೆ. ಯಾವಾಗ ನಿಮ್ಮ ಆಲೋಚನೆಯ ವ್ಯಕ್ತಿತ್ವ ಎರಡು ಬೆಳೆಯುತ್ತೆ, ನಿಮ್ಮ ಈ ಕೃಷಿ ಕೂಡ, ಬರವಣಿಗೆ ಕೃಷಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದು ಬರಲಿ ಅಂತಲೇ ಇವತ್ತು ನಾವೆಲ್ಲ ಈ ಸುಂದರ ಸಂಜೆಯಲ್ಲಿ ಬಸ್ ಮಿಸ್ ಆಗುತ್ತೆ ಅನ್ನೋ ಟೆನ್ಷನ್ ಇದ್ದರೂ ನಿಮ್ಮ ಜೊತೆ ಕೂತ್ಕೊಂಡಿದ್ದೀವಿ, ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಮ್ಮ ಈ ಎಲ್ಲರ ಹಾರೈಕೆ, ಸಮಯ ಇವೆಲ್ಲನೂ ನೀವು ಸಾರ್ಥಕಗೊಳಿಸ್ಬೇಕು. ಲೋಕೇಶ್ ಅವರು ಇನ್ನೊಂದು 50 ವರ್ಷ ನಿಮ್ಮ ಮೂಲಕನೂ ನೆನಪಲ್ಲಿ ಉಳಿಬೇಕು. ಆ ಥರ ಹೆಜ್ಜೆ, ಆ ಥರ ವಿಶ್ ಮಾಡೋದಕ್ಕೆ ನಾನು ಒಂದೆರಡು ಕವಿತೆನ ಅವ್ರಿಗೆ ಪ್ರೆಸೆಂಟ್ ಮಾಡಿದ್ದೆ, ಅವ್ರ ವೈಫ್ಗೆ ಮತ್ತು ಅವರ ಮಗನಿಗೆ. ಅದ್ರ ಮೂಲಕ ಅದು ಶಿವಣ್ಣ ಸರ್ಗೆ ತಲುಪ್ತು. ಸೊ ಅಲ್ಲಿ ಅವರು ಏನು ಮಾಡಿದರು ಅಂತ ಅಂದರೆ, ಎಂಕರೇಜ್ ಮಾಡೋ ಸಲುವಾಗಿ ಏನು ಹೇಳಿದರು, ಲೋಕೇಶ್ ಸರ್ನು ನಮಗೆ ಪರಿಚಯ ಮಾಡಿಕೊಟ್ರು. ಲೋಕೇಶ್ ಸರು ಸಹಿತ ನಮಗೆ ಮೊದಲಿಂದ ಪರಿಚಯ ಇಲ್ಲ, ಸರ್ ಮೂಲಕ ಇತ್ತೀಚೆಗೆ ಪರಿಚಯ ಆದವರು. ಶಿವಣ್ಣ ಸರ್ ನಮ್ಮಂಥ ಪ್ರತಿಭೆಗಳಿಗೆ ಎನ್ಕರೇಜ್ ಮಾಡಬೇಕು ಅನ್ನೋ ಸಲುವಾಗಿ ಲೋಕೇಶ್ ಸರ್ನ ನಮಗೆ ಪರಿಚಯ ಮಾಡಿಕೊಟ್ರು. ಸೊ ಅಲ್ಲಿಂದ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿಯ ಜೊತೆಗೆ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಸರ್ ಪರಿಚಯ ಆದಾಗ ನನಗೆ ಇಷ್ಟೇ ಗೊತ್ತಾಗಿಲ್ಲ, ಸರ್ ಒಬ್ಬ ಟೀಚರು, ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ, ಅವ್ರ ಮನೆಯಲ್ಲೇ ಒಂದು ಪುಟ್ಟ ಲೈಬ್ರರಿ ಇದೆ ಅಂತ ಅಂದಾಗ ನನಗೆ ಮೊದಲು ಭಯ ಶುರುವಾಯಿತು. ನನ್ನ ಬರವಣಿಗೆ ಅವ್ರ ಕೈಯಲ್ಲಿ ಸಿಕ್ಕಿದೆ. ಸರ್ ಪ್ರತಿ ಸರಿ ಫೋನ್ ಮಾಡಿದಾಗ ನನಗೆ ಅನಿಸ್ತಾ ಇತ್ತು, ಅಯ್ಯೋ ಸರ್ ಎಷ್ಟೊಂದು ಪುಸ್ತಕ ಬರೆದಿರೋ, ಅವ್ರ ಮನೇಲಿ ಒಂದು ಪುಟ್ಟ ಲೈಬ್ರರಿ ಇದೆ ಅಂತ. ನಾನದು ಹವ್ಯಾಸವಾಗಿ ಬರೆದೆ. ನನ್ನ ಬರವಣಿಗೆ ಅವ್ರ ಕೈಯಲ್ಲಿ ಸಿಕ್ಕಾಗ ಹೇಗೆ ತಗೋತಾರೋ ಏನೋ, ಪ್ರತಿ ಸಲ ಫೋನ್ ಮಾಡಿದಾಗ ಹಾಗೆ ಅನ್ಸೋದು, ಏನಮ್ಮ ಹೀಗೆ ಬರೆದೆ ಅಂದ್ಬಿಡ್ತಾರೇನೋ ಅನ್ನೋ ಒಂದು ಪುಟ್ಟ ಭಯ ಇತ್ತು. ಸರ್ ಅದು ಯಾವತ್ತೂ ಹಾಗೆ ಮಾಡಲಿಲ್ಲ. ಯಾವಾಗ ಫೋನ್ ಮಾಡಿದಾಗಲೂ ಸಹಿತ ಹೀಗೆ ಬರಿಬೋದು, ಹೀಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಎಲ್ಲ ಒಂದು ಟಿಪ್ಸ್ ಕೊಡ್ತಾ ಹೋದರು, ಗೈಡ್ ಕೊಡ್ತಾ ಹೋದರು, ಎನ್ಕರೇಜ್ ಮಾಡ್ತಾನೆ ಹೋದರು. ಆಮೇಲೆ ಇದನ್ನ ಪುಸ್ತಕವಾಗಿ ಹೊರ ತರಬೇಕು ಅನ್ನೋದು ಮಹಿಳಾ ದಿನಾಚರಣೆ ದಿವಸನೇ ಹೊರಗೆ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಕಾರಣಾಂತರಗಳಿಂದ ನಾಳೆ ಇರೋದು ಇವತ್ತೇ ಮಾಡಬೇಕಾಯಿತು. ಹಾಗಾಗಿ ಬರವಣಿಗೆ ನನ್ನದೇ ಆದ್ರೂ ಸಹಿತ ಇದರಲ್ಲಿ ನಾನು ಒಬ್ಬಳೇ ಜರ್ನಿ ಮಾಡಿಲ್ಲ, ನಾನು ಒಬ್ಬಳೇ ಟ್ರಾವೆಲ್ ಮಾಡಿಲ್ಲ, ನನ್ನ ಜೊತೆ ಸುಮಾರು ಜನ ಟ್ರಾವೆಲ್ ಮಾಡಿದ್ದಾರೆ.
ಮೊದಲನೇದಾಗಿ ಶಿವಣ್ಣ ಸರ್ ಇರ್ಬೋದು, ಲೋಕೇಶ್ ಸರ್ ಇರ್ಬೋದು, ಹಾಗೆ ಆರ್ಥಿಕವಾಗಿ ಸಹಾಯ ಮಾಡಿದಂಥ ನನ್ನ ಹಸ್ಬೆಂಡ್ ಇರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಾಕಷ್ಟು ಜನ ಕಾರಣರಿದ್ದಾರೆ. ಸೊ ಪ್ರತಿಯೊಬ್ಬರನ್ನ ಹೇಳ್ತಾ ಹೋದರೆ ಟೈಮು ತಿನ್ನುತ್ತೆ, ಸೊ ಇಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಮೊದಲನೇದಾಗಿ ಲೋಕೇಶ್ ಸರ್ ಬಗ್ಗೆ ಏನು ಹೇಳಬೇಕಪ್ಪ ಅಂತ ಅಂದರೆ, ಹವ್ಯಾಸವಾಗಿ ಬರೆದೆ. ಅವರು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ರು. ನನಗೆ ನನ್ನ ಒಂದು ಕವಿತೆಯನ್ನು ನೋಡಿ ಇವರು ಪುಸ್ತಕವಾಗಿ ಇದನ್ನು ತರ್ತಾರೋ ಇಲ್ವೋ ಅನ್ನೋ ಡೌಟ್ ಇತ್ತು. ಆಮೇಲೆ ಅವರು ಬೆನ್ನು ತಟ್ಟುವ ಸಲುವಾಗಿ ಚೆನ್ನಾಗಿ ಬರೆದಿದ್ದೀರಿ, ಇನ್ನೂ ಚೆನ್ನಾಗಿ ಬರಿಬೋದು, ನಿಮ್ಮ ಕೈಲಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಅವರು ಕೊಡ್ತಾ ಹೋದರು. ಹಾಗೆ ಬರವಣಿಗೆ ನಂದೇ ಆದರೂ ಸಹಿತ ಅದನ್ನು ಪುಸ್ತಕವಾಗಿ ಏನು ಹೊರಗೆ ತಂದ್ರಲ್ಲ, ಆದರೆ ಪ್ರತಿಯೊಂದು ಕೆಲಸನೂ ಸಹಿತ ಲೋಕೇಶ್ ಸರ್ ತುಂಬ ಚೆನ್ನಾಗಿ ಮಾಡಿದೆ. ಯಾಕೆ ಅಂತಂದರೆ ನನಗೆ ಇದ್ರ ಬಗ್ಗೆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ, ಜಸ್ಟ್ ಒಂದು ಹವ್ಯಾಸವಾಗಿ ತೊಗೊಂಡೆ ಅಷ್ಟೇ. ಅದು ಹೇಗೋ ಸರ್ ಕೈ ತರುತ್ತೋ ಆಗ ಸರ್ ಹೇಳಿದ್ರು, ನನ್ನ ಬರವಣಿಗೆ ನನ್ನ ಕೈಗೆ ಸಿಕ್ಕಿದೆ, ಬಟ್ ಇದು ಪುಸ್ತಕವಾಗಿ ಹೊರಗೆ ಬರಬೇಕು ಅಂದರೆ ಇದಕ್ಕೆ ಸಾಕಷ್ಟು ಒಂದು ತಿದ್ದುಪಡಿಗಳು ಬೇಕಾಗುತ್ತೆ ಅಂತ ಸರ್ ಹೇಳಿದರು. ಸೊ ಅದರಲ್ಲಿ ಒಂದು ಎಡಿಟಿಂಗ್ ಕೆಲಸ ಆಗಿರ್ಬೋದು, ಒಂದು ಮಿಸ್ಟೇಕ್ಸ್ ಆಗಿರ್ಬೋದು, ಆಮೇಲೆ ಇದು ಪ್ರಿಂಟಿಂಗ್ ಕೆಲಸ ಆಗಿರ್ಬೋದು, ಅವತ್ತಿಂದ ಇವತ್ತಿನವರೆಗೂ ವೇದಿಕೆ ಅರೇಂಜ್ ಮಾಡಿರ್ಬೋದು, ನನಗೊಂದು ಪುಟ್ಟ ವೇದಿಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ಬೋದು. ಹಾಗೆ ತಮ್ಮೆಲ್ಲರೂ ಇಲ್ಲಿ ಸೇರಿಸಿದ್ದಾರೆ. ಸೊ ಇದು ಪ್ರತಿಯೊಂದು ಸಹಿತ ನಮ್ಮ ದೇಹಲ್ಲೂ ಇದೆ, ಎಲ್ಲ ಲೋಕೇಶ್ ಸರ್ ಮತ್ತು ಲೋಕೇಶ್ ಸರ್ ದಂಪತಿಗಳದ್ದು. ಹಾಗಾಗಿ ಹೆಚ್ಚಿನ ಕ್ರೆಡಿಟ್ಟು ನನಗೆ ಪಯಣ ಅನ್ನೋ ಒಂದು ಪುಸ್ತಕ ಏನು ಬಂದಿದೆಯಲ್ಲ, ಇದು ಹೆಚ್ಚಿನ ಕ್ರೆಡಿಟ್ ಎಲ್ಲ ಲೋಕೇಶ್ ಸರ್ಗೆ ಹೋಗ್ಬೇಕು. ಸಾಂಸ್ಕೃತಿಕವಾಗಿ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಬೇಕು ಅನ್ನುವಂತಹ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಸಣ್ಣ ಕಾರ್ಯಕ್ರಮಗಳ ಮೂಲಕ ಸಾಕ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಸುಮ್ಮನೆ ರೂಪುಗೊಳ್ತು ಅಂತ ನಾನು ಯಾವುದೋ ಪುಸ್ತಕ ಓದ್ತಾ ಕೂತಿದ್ದೆ. ನಮ್ಮ APFನ ಸ್ನೇಹಿತರಾದ ಸುವರ್ಣ ಅವರು ಈ ಥರ ರಮೇಶ್ ಅಂತ ಇದ್ದಾರೆ, ಅವರ ಮನೆಯವರು ಕವಿತೆಗೆ ಪ್ರವೇಶ ಮಾಡೋ ಹಿನ್ನೆಲೆಯಲ್ಲಿ ಆಗ್ಬೋದಲ್ವಾ ಅಂತ ಹೇಳಿ ಇರುವಂಥ ಅಥವಾ ತೊಟ್ಟಿಲು ತೂಗುವ ಕೈ ದೇಶವನ್ನ ಕಾಯಬಲ್ಲದು ಅಂತ, ಆಳಬಲ್ಲದು ಅಂತ, ಅಥವಾ ಆ ಹಿನ್ನೆಲೆಯಲ್ಲಿ ಯಾಕೆ ನಮ್ಮ ಮನೆಯಲ್ಲಿ ಈ ಥರದೊಂದು ಪ್ರಯತ್ನ ಮತ್ತು ಪ್ರಯೋಗವನ್ನು ಮಾಡಬಾರ್ದು ಅಂತ ಹೇಳಿ ಆ ಕಾರ್ಯಕ್ರಮದ ಅವರು ಬರೆದಂತಹ ಕಾವ್ಯಕ್ಕೆ ಒಂದು ಸಾಹಿತ್ಯದ ವಿಚಾರಗಳನ್ನು ನೀಡ್ತಾ, ಎಡಿಟಿಂಗನ್ನು ಮಾಡ್ತಾ ಯಾರನ್ನು ಕರೆಸ್ಬೇಕು ಅನ್ನೋ ಪ್ರಶ್ನೆ ಹೇಳಲಾಯಿತು. ಹಾಗಾಗಿ ತುಂಬ ಜನನ್ನು ಕರೆಸಬಾರ್ದು ಅಂತ ಚಿಕ್ಕದಾಗಿ ಚೊಕ್ಕವಾಗಿ ಸತ್ಸಂಗ ರೀತಿಲಿ ಕಾರ್ಯಕ್ರಮ, ಅವರ ತೋಟದ ಮನೆಯಲ್ಲಿ ಇಡ್ಲಿ ತಿಂದ್ಕೊಂಡು ತೋಟ ಎಲ್ಲ ಸುತ್ತಾಡ್ಕೊಂಡು ಬಂದಂತಹ ನೆನಪುಗಳು ಇತ್ತು. ಮತ್ತು ಮೇಡಮನ್ನು ಕರಿಬೇಕು ಅನ್ನುವಂಥದ್ದು. ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಅತ್ಯಂತ ನಮ್ಮ ತಾಲೂಕಿಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವ್ರದ್ದು ಹೆಸರಿದ್ರೂ ಕೂಡ ತಾಲೂಕಿನ ಮಟ್ಟದಲ್ಲಿ ಬಹುತೇಕ ಪರಿಚಯ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಸ್ನೇಹಿತರುಗಳಿಗೆ ಪರಿಚಯ ಆಗಲಿ, ಅವರ ವಿಚಾರಗಳು ಎಲ್ಲರೊಂದಿಗೆ ವಿನಿಮಯ ಆಗಲಿ ಅನ್ನೋ ಕಾರಣದಲ್ಲಿ ಇಟ್ಕೊಂಡಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದಾರೆ. ಹಾಗಾಗಿ ತುಂಬ ಖುಷಿಯಾಗಿದೆ ಮೇಡಮ್. ನಿಮ್ಮ ಮತ್ತೊಮ್ಮೆ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಮಲ್ಲಿಕಾರ್ಜುನ್ ಸರ್ ನಿಮ್ಗೆ ಗೊತ್ತು, ಅವರು ಸಮಾಜಮುಖಿಯಾಗಿ ಸಮಾಜ ಸೇವೆಗೆ ತಮ್ಮನ್ನೇ ತಾವು ತೊಡಗಿಸ್ಕೊಳ್ಳೋದ್ರ ಮೂಲಕ ಅವರ ಎಲ್ಲ ಬಿಡುವಿನ ಅವಧಿಯಲ್ಲಿ ಸಮಾಜಮುಖಿಯಾದಂತಹ ಸಂದರ್ಭಗಳನ್ನು ಹುಟ್ಟಾಡ್ತಾ ಒಂದು ಮಾನವ ಸಮುದಾಯದ ಎಲ್ಲ ಸಂದರ್ಭಗಳಿಗೂ ಕೂಡ ಸ್ಪಂದನೆ ಮಾಡ್ತಾ ಒಳಗೊಳ್ಳುವಿಕೆಗೆ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿದ್ದಾರೆ. ಒಂದು ಅನುಮಾನ ಸರ್ ಬರ್ತಾರೋ ಇಲ್ವೋ ಅಂತ, ಅದಕ್ಕಾಗಿ ಅವ್ರಿಗೆ ಅನುಮತಿ ತೆಗೆದುಕೊಳ್ಳುವಾಗ ಒಂದು ಪದವನ್ನು ಸೇರಿಸ್ತೇನೆ. ಇದು ಸತ್ಸಂಗದ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ಜನ ಇರಲ್ಲ, ಹಬ್ಬ ಅಂದರೆ ಒಂದು 25 ಜನ, ಕಡಿಮೆ 10ರಿಂದ 15 ಜನ ಇರ್ತೀವಿ ಅಷ್ಟೇ ಅಂತ. ಅದೆಷ್ಟು ಜನನಾರ ಇದ್ರಿ ನೀವು ಕರೀತಾರೆ, ನಾವು ಬರ್ತೀವಿ ಅಂತೇಳಿ ಅವರು ಕೂಡ ತಾವು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬಿಡುವು ಮಾಡ್ಕೊಂಡು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೆ ಜಾನಕಿ ಮೇಡಮ್ ಅವರಿಗೆ ನಮ್ಮ ವೇದಾವತಿ ಮೇಡಮ್ ಹೇಳಿದೆ, ನಾನು ಯಾರೂ ಕೂಡ ನಾನೊಂದು ಸರಿ ಕರೆಯೋಕ್ಕೆ ಹೋಗಲ್ಲ, ನಿಮ್ಮ ವೇದಿಕೆ ಕಾರ್ಯಕ್ರಮ ನೀವೇ ವ್ಯವಸ್ಥೆ ಮಾಡಿ ಅಂತ ಜಾನಕಿ ಮೇಡಮ್ ಬಂದಿದ್ದಾರೆ. ಹಾಗೆ ಮಾತಾಡಿದ್ರೆ ಕಷ್ಟ ಅಂತೇಳಿ ಹಿತಮಿತ ಮಿಯಾ ಅವರು, ಮತ್ತು ಎಲ್ಲಕ್ಕಿಂತಲೂ ಇವ್ರಿಗೆ ಪುಷ್ ಮಾಡುವಂತಹ ಅವ್ರ ಮನೆಯವರಾದಂಥ ರಮೇಶ್ ಅವರು ಇದ್ದಾರೆ. ಇದು ಒಂದು ಆಶ್ಚರ್ಯ ಅಂತ ಅಂದರೆ, ನಾಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ವಿಶ್ವವ್ಯಾಪಿ ಆಚರಿಸ್ತಾ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ಮುನ್ನ ಇದನ್ನು ಮಾಡಬೇಕು ಅಂತ ಹೊರಟು ರಮೇಶ್ ಅವರು ಕವಿತೆಗಳಂತೂ ಕೂಡ ಮಾತಾಡ್ತಾ ಶಿವಮೊಗ್ಗ ಮತ್ತು ದಾವಣಗೆರೆ ಆ ಭಾಗದ ಅನುಭವಗಳನ್ನು ಇಲ್ಲಿ ನಮ್ಮ ಬಯಲು ಸೀಮೆಯಲ್ಲಿ ಹಂಚಬೇಕು ಅನ್ನುವಂತಹ ಹಿನ್ನೆಲೆಯನ್ನು ಇಟ್ಕೊಂಡು ಬರೆದಂತಹ ಸಾಕಷ್ಟು ಕವಿತೆಗಳು ಅಲ್ಲಿದ್ದಾವೆ. ಹೀಗಾಗಿ ಅದಕ್ಕೆ ಆಸರೆಯನ್ನು ನೀಡಿದವರು ಅವ್ರ ಮನೆಯವರ ರಮೇಶ್ ಅವರು.
ಗಮನಿಸಿದ್ರೆ ಅದಕ್ಕಿಂತ ಪೂರ್ವಭಾವಿಯಾಗಿ ರಮೇಶ್ ಸರು ನಾನು ಒಂದೇ ಬಾಡಿಗೆ ಮನೆಯಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಇದ್ದೀವಿ. ರಮೇಶ್ ಸರ್ ಅಂದ ತಕ್ಷಣ ನನಗೆ ಯಾವಾಗಲೂ ಬರೋದು ಒಂದು ತುಸುನಗೆ, ಒಂದು ಸ್ಮೈಲಿಂಗ್ ಪ್ಲೇಸ್. ಮತ್ತು ಅವರು ನಮ್ಮ ವಾಕಿಂಗಲ್ಲಿ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊತಾ ಇರ್ತೀವಿ. ಆಮೇಲೆ ರಮ್ಯಾ ಮೇಡಮ್ ಅವ್ರನ್ನ ನಾವು ನೋಡಿದ್ದೇ ಕಡಿಮೆ. ಅವರು ಹೆಚ್ಚು ಯಾವಾಗ ಬರ್ತಾರೆ ಅಂದರೆ ಕಸೆ ವಿಲೇವರಿ ಟೈಮಲ್ಲಿ ಬರ್ತಾರೆ ಕೆಳಗಡೆ. ಅವರ ಒಡನಾಟದಿಂದ ಪರಿಚಯ ಆಗಿದೆ ಒಬ್ರಿಗೊಬ್ರು. ನಾನು ಮೂಲತಃ ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ಕೆಲಸಕ್ಕಾಗಿ ಅಜಿನ್ ಪ್ರೇಮ್ಜಿ ಫೌಂಡೇಶನ್ನಲ್ಲಿ ಕ್ಯಾರ್ಪೇಟಲ್ಲಿ ಇದ್ದೀನಿ. ಒಂದು ಇವರು ಕವಿತೆಗಳನ್ನು ಅವರ ತವ್ರ ಮನೇಲಿ ಹಬ್ಬ ಇರೋದ್ರಿಂದ ಊರಿಗೋಗರೆ ಬರ್ತಾರೆ. ಅವ್ರು ಓದಿ ನನಗೆ ಅವಾಗ ಮಾತಾಡ್ತಾ ಇದ್ರು. ಅವರು ಇವರು ಸ್ನೇಹಿತರಲ್ವ, ಮೇಲ್ಗಡೆ ಅಕ್ಕಪಕ್ಕದ ಮನೆ ಅಂದರೆ ಸ್ನೇಹಿತರಿರ್ತಾರಲ್ಲ. ಸೊ ಒಂದೆರಡು ಕವಿತೆಗಳನ್ನು ತೋರಿಸಿದ್ರು ನನಗೆ. ಕವಿತೆಗಳು ತುಂಬ ಚೆನ್ನಾಗಿದಾವಲ್ಲ ಅಂತ ನನಗೆ ಅನ್ನಿಸ್ತು. ಹಾಗೆ ಅವ್ರ ಇವ್ರ ನಡುವೆ ಚರ್ಚೆ ಆಗ್ತಿತ್ತು. ಒಂದು ಘಟನೆ ಏನು ಅಂದರೆ, ಹಂಗೆ ಇರ್ತಾವಲ್ಲ ಅಕ್ಕಪಕ್ಕದ ಮನೆ, ಒಂದು ಡಿಸ್ಟರ್ಬೆನ್ಸ್ ಆಗಿದೆ ರಮ್ಯಾ ಅವ್ರಿಗೆ. ಅದ್ರ ಮೇಲೆ ಒಂದು ಕವಿತೆ ಬರ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ನೀವು ಸಾಧಾರಣ ಒಂದು ಗಲಾಟೆ ಮಾಡ್ಕೋತೀವೋ, ಇಲ್ಲ ಜಗಳ ಮಾಡ್ಕೋತೀವೋ, ಇಲ್ಲಾಂದ್ರೆ ಏನೋ ಮಾತು ಬಿಟ್ಬಿಡ್ತೀವಿ. ಅವ್ರು ಏನು ಮಾಡಿಲ್ಲ, ಅದ್ರ ಮೇಲೆ ಒಂದು ಕವಿತೆ ಬರ್ತಾರೆ. ಅದೇ ನಂಗೆ ಇಷ್ಟ ಆಯಿತು. ಮತ್ತು ಒಬ್ಬ ತುಂಬ ಪ್ರೌಢವಾಗಿ ಯೋಚನೆ ಮಾಡೋರಿಗೆ ಅದೇ ಬೇಕಿರೋದು. ನಾನು ಅವ್ರ ಜೊತೆ ನನ್ನ ಅಭಿಪ್ರಾಯ ಹೇಳಬೇಕು, ನಾನು ಹೇಳಬೇಕು ಅನ್ನೋ ಸಂದರ್ಭದಲ್ಲಿ ಅವ್ರು ಕೇಳಿಸ್ಕೊತಾರೋ ಕೇಳಿಸ್ಕೊಳ್ಳಲ್ವೋ, ನನ್ನ ಮಾತಿಂದ ಅವ್ರು ಬದಲಾಗಲ್ಲೋ ಗೊತ್ತಿಲ್ಲ. ಆದರೆ ನಾನು ನನ್ನ ಅಮ್ಮಲ್ಲ ತುಂಬ ಅದು ನನ್ನೊಳಗೆ ಕೆಲವು ವಿಷಯಗಳಿದ್ದಾವೆ. ಅದು ನನಗೆ ಸರಿ ಇರ್ಬೋದು, ನನಗೆ ತಪ್ಪಿರ್ಬೋದು. ಸಾಹಿತ್ಯ ಕಲಿಸ್ಕೊಡೋದೇ ನಮ್ಗೆ ಅದನ್ನು, ನನ್ನನ್ನು ನಾನು ಸರಿ ಮಾಡ್ಕೊಳ್ಳೋದು, ನನ್ನನ್ನು ನಾನು ಸರಿಯಾದ ದಾರಿಯಲ್ಲಿ ತಗೊಂಡೋಗೋದು, ಆಯ್ಕೆ ಮಾಡ್ಕೊಂಡಿರೋ ದಾರಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ರಮ್ಯಾ ಅವರ ಕವಿತೆಗಳು ನೋಡಿದಾಗ ನನಗೆ ತುಂಬ ಇಷ್ಟ ಆಗಿದ್ದು ಅವರ ತಂದೆ ತಾಯಿ ಬಗ್ಗೆ ಇರುವಂಥ ಪ್ರೀತಿ, ಅವರ ಅತ್ತೆ ಮಾವನ ಬಗ್ಗೆ ಇರುವಂಥ ಪ್ರೀತಿ, ಅವರ ಗಂಡನ ಬಗ್ಗೆ ಇರುವ ಪ್ರೀತಿ, ಅವರ ಮಕ್ಕಳ ಬಗ್ಗೆ ಇರುವ ಪ್ರೀತಿ, ಮತ್ತು ಸೊಸೈಟಿಲಿ ಏನು ನಡೀತಾ ಇದೆ ಅಂದರೆ ರೆಸ್ಪಾಂಡ್ ಮಾಡೋ ರೀತಿ, ಅದಕ್ಕೆ ಏನೂ ಹೆಚ್ಚು ಬೇರೆ ಅವಕಾಶಗಳನ್ನ ತಗೊಂಡ್ರೆ ಸೊಸೈಟಿ ಬಗ್ಗೆ ಅವರು ಕವಿತೆಗಳ ಮೂಲಕ ಮಾತಾಡಿರೋದು, ಬರೆದಿರೋದು. ಇದನ್ನು ನಾನು ಓದ್ತಾ ಹೋದಾಗ ಒಂದಷ್ಟು ಕವಿತೆಯ ಸೊಗಡು ನನ್ನಲ್ಲಿ ಗುರುತಿಸ್ಲಿಕ್ಕಾಯ್ತು. ಕವಿತೆಯ ಸೊಗಡು ಇದೆ ಇದರಲ್ಲಿ. ಆಯ್ಕೆ ಮಾಡ್ಕೊಂಡಿರುವ ರೀತಿ ಚೆನ್ನಾಗಿ ಕೋಟ್ ಮಾಡೋದಾದರೆ ತುಂಬ ಚೆನ್ನಾಗಿದೆ. ನೀವು ಬಿಡುವಿನ ವೇಳೆಯಲ್ಲಿ ನೋಡ್ಬೋದು. ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ, ಅದು ಗಂಡು ಮಕ್ಕಳು ಆಗಿರ್ಬೋದು, ಹೆಣ್ಣುಮಕ್ಕಳು ಆಗಿರ್ಬೋದು, ನಮ್ಮ ಸಂಗಾತಿಗೆ ಸಾಕಷ್ಟು ಟೈಮನ್ನು ಕೊಡ್ಲಿಕ್ಕೆ ಆಗ್ತಾ ಇರಲ್ಲ. ಒಂದು ಇವತ್ತಿನ ಲೈಫ್ ಸ್ಟೈಲ್ ಹಂಗೆ ಇದೆ. ಎಲ್ಲರೂ ಓಡ್ತಾ ಇದ್ದಾರೆ, ನಾನು ಓಡಲೇಬೇಕು, ನನಗೂ ಟೈಮ್ ಕೊಡು ಅನ್ನೋದನ್ನ ಅವ್ರ ಕವಿತೆಯಲ್ಲಿ ಕೇಳವ್ರೆ ಅವರ ಮನೆಯವರನ್ನ. ನಂಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀನು ಓಡ್ತಾ ಇದೆಯಾ, ಎಲ್ಲ ಕವಿಗಳು ಕರ್ನಾಟಕದಲ್ಲಿ ಏನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಕುವೆಂಪುರವರಿಂದ ಹಿಡಿದು ಅನಂತಮೂರ್ತಿಯವರಾಗಲಿ, ಗಿರೀಶ್ ಕಾರ್ನಾಡ್ ಅವರಾಗಲಿ, ಕಾರಂತರಾಗಲಿ, ಮಾಸ್ತಿಯವರಾಗಲಿ, ಎಲ್ಲರ ಸಾಹಿತ್ಯ ಒಳಪು ಮೂಡಿ ಬಂದದ್ದು ಕವಿತೆಯ ಸಾಲಿನಲ್ಲಿ. ಮೊದಲವರು ಕವಿತೆಗಳನ್ನೇ ಬರೆದದ್ದು. ಯಾಕೆಂದರೆ ಕವಿತೆಗಳನ್ನು ಬರೆಯುವ ನಿಟ್ಟಿನಲ್ಲಿ ಓದಿದ್ದು, ನಂತರ ಅದು ಕಥೆಗಳು ಬರುತ್ತೆ, ಕಥೆಗಳಿಂದ ಕಾವ್ಯಗಳಾಗ್ತವೆ, ಕಾವ್ಯಗಳಿಂದ ಕಾದಂಬರಿಗಳು ಬರ್ತವೆ. ನೀವು ಕುವೆಂಪುರವರ ಈ ಕವಿತೆಗಳು ಎಷ್ಟು ಅದ್ಭುತ ಕವಿತೆಗಳು ಅಂದರೆ ನನಗೆ ಬಹಳ ಇಷ್ಟೇ ಗಾತ್ರ 45ರಿಂದ 50-60 ಪುಟ. ಅದೆಲ್ಲದಕ್ಕೂ ಒಂದೊಂದು ಶೀರ್ಷಿಕೆ ಕೊಟ್ಬಿಟ್ಟಿದ್ದಾರೆ. ನಾವು ಒಂದು 60-70 ಕವಿತೆಗಳ ಸೇರಿಸಿ ಒಂದು ಕವಿತಾ ಸಂಕಲನ ಮಾಡ್ತೀವಿ. ಅವರು ಕುವೆಂಪುರವರದ್ದನ್ನು ನೀವು ಗಮನಿಸಿದ್ರೆ ಅವರೆಲ್ಲ ಕವಿತೆ 45ರಿಂದ 50 ಪುಟ ತೆಗೆದುಕೊಂಡ್ರೆ, ಯಮನ ಸೋಲು ಆಗಿರ್ಬೋದು, ಯಾವುದೇ ತೆಗೆದುಕೊಳ್ಳಿ, ಎಲ್ಲ ಇಷ್ಟೇ ಚಿಕ್ಕದಿರುತ್ತೆ. ಆದರೆ ಅದ್ಭುತವಾದ ಸಾಹಿತ್ಯವನ್ನು ಅದರೊಳಗೆ ಇಟ್ಕೊಂಡು ಹೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅವರು ಒಂದು ಸೋವಿಯತ್ ರಷ್ಯಾ ಅನ್ನುವ ಕವಿತೆ ಬರೀತಾರೆ. ಬಹಳ ಅದ್ಭುತವಾದ ಕವಿತೆ. ಸೋವಿಯತ್ ರಷ್ಯಾ ಒಂದು ಕಮ್ಯುನಿಸ್ಟ್ ದೇಶ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇವತ್ತು ಅಮೆರಿಕಾದಂತಹ ದೇಶ ಇಡೀ ಪ್ರಪಂಚವನ್ನು ನನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಯತ್ನಿಸಿದಾಗ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡದ್ದು ಸೋವಿಯತ್ ರಷ್ಯಾ. ಬಹುಶಃ ಸೋವಿಯತ್ ರಷ್ಯಾ ಇಲ್ಲ ಅಂದಿದ್ರೆ ಅಮೆರಿಕ ಇವತ್ತು ಇಡೀ ಪ್ರಪಂಚದ ಡಾಮಿನೇಟ್ ರಾಷ್ಟ್ರ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಕುವೆಂಪುರವರು ಸೋವಿಯತ್ ರಷ್ಯಾಕ್ಕೆ ತಮ್ಮ ಕನಸಿನಲ್ಲೇ ಹೋಗಿ ಆ ಊರನ್ನೆಲ್ಲ ಸುತ್ತಾಡ್ಕೊಂಡು ಬರುವಾಗ ಒಂದು ಕೋಗಿಲೆ ಇವರನ್ನ ಕಾಣಿಸುತ್ತೆ.
ಅದು ಹೇಳುತ್ತೆ ಕೋಗಿಲೆ ಬಂದು, ನೀನು ಪರಪುಟ್ಟನ ದೇಶದಿಂದ ಬಂದಿದೀಯ. ಅಂದ್ರೆ ಮೈಸೂರು ನಗರದಲ್ಲಿ ಕೋಗಿಲೆಗಳಿಗೆ ಬಹಳವಾದಂಥ ಪ್ರೀತಿ ಇದೆ, ಅಲ್ಲಿಂದ ನೀನು ಬಂದಿದೀಯಾ. ಈ ದೇಶದಲ್ಲಿ ಎಂತಹ ಸಮಸ್ಯೆ ಇದೆ ಅಂದ್ರೆ ನನ್ನ ಮರಿಯನ್ನ ಮೊಟ್ಟೆಯನ್ನ ನಾನೇ ಮರಿ ಮಾಡಬೇಕು. ಬಟ್ ನಿನ್ನ ದೇಶದಲ್ಲಿ ಆಗಲ್ಲ. ನಾನು ಮೊಟ್ಟೆ ಇಟ್ಬಿಟ್ಟು ತಗೊಂಡೋಗಿ ಕಾಗೆ ಗೂಡಿಗೆ ಇಟ್ಬಿಡ್ತೇನೆ, ಕಾಗೆ ಮರಿ ಮಾಡ್ಬಿಡ್ತೇನೆ, ನನಗೂ ಆರಾಮಾಗಿರ್ತಿದ್ದೆ. ಬಟ್ ಇದು ಈ ದೇಶದಲ್ಲಿ ಆಗ್ತಾ ಇಲ್ಲ ನನಗೆ, ದಯವಿಟ್ಟು ನನ್ನ ಮೊಟ್ಟೆ ಕೊಡ್ತೀನಿ, ನಿನ್ನ ದೇಶಕ್ಕೆ ತಗೊಂಡೋಗಿ ಕಾಗೆ ಗೂಡಲ್ಲಿ ಇಟ್ಕೊಡು ಅಂತ ಹೇಳು. ಇವರು ಬಹಳ ಆಲೋಚನೆ ಮಾಡಿ ಆಯ್ತು ಕೊಡಪ್ಪ ತೀಸ್ಕೊಂಡು ತಮ್ಮ ಜುಬ್ಬದ ಜೇಬಿಗೆ ಹಾಕೊಂಡು ಮುಂದೆ ಹೊರಡ್ತಾರೆ. ಇದ್ದಕ್ಕಿದ್ದಂಗೆ ಮೊಟ್ಟೆ ಧಮಾರಂತ ಹೊಡೆದು ಅದರಿಂದ ಒಬ್ಬ ಯಾರು CID ಬಂದು ಇವ್ರನ್ನ ಅರೆಸ್ಟ್ ಮಾಡಿ. ಅಂದ್ರೆ ಕವಿತೆಯ ಸಾಲಿನಲ್ಲಿ ಎಂತಹ ಹೇಳ್ತಾರೆ ಅಂದ್ರೆ, ಒಂದು ಮೊಟ್ಟೆಯಲ್ಲಿಯೂ ಕೂಡ ಕಮ್ಯುನಿಸ್ಟರು ಇದ್ರು, ಸರ್ವಾಧಿಕಾರತ್ವ ಇರುತ್ತೆ, ಅಲ್ಲಿ ಪೊಲೀಸ್ ಇರುತ್ತೆ. ಅಂತಹ ದೇಶದಲ್ಲಿ ನಾವು ಸಾಹಿತ್ಯವನ್ನು ಅಳಿಸೋಕ್ಕಾಗೋದಿಲ್ಲ. ಸಾಹಿತ್ಯವನ್ನು ಕಟ್ಟಬೇಕು ಅಂದರೆ ಅದು ಪ್ರಜಾಪ್ರಭುತ್ವ ದೇಶ ಆಗಬೇಕು. ಭಾರತದಂತಹ ದೇಶದಲ್ಲಿ ಮಾತ್ರ ಸಾಧ್ಯ ಅನ್ನೋದನ್ನ ಆ ಕವಿತೆಯ ಸಾಲಿನಲ್ಲಿ ಅವ್ರು ಹೇಳ್ಕೊಂಡು. ಕವಿಯತ್ರಿಯರಾದಂಥ ರಮ್ಯಾ ರಮೇಶ್ ಅವರೇ, ಮೂಲ ಹೆಸರು ಮಂಗಳಾ ಅಂತ ಓದಿದೆ ಇವಾಗ ಪುಸ್ತಕದಲ್ಲಿ. ಮಂಗಳಾರವರೇ, ಮತ್ತು ನಮ್ಮ ಜಾನಕಿ ಅಕ್ಕ ಅವರೇ, ರಘು ಅವರೇ, ಬಲ್ಲೆನಳ್ಳಿ ಮಂಜಣ್ಣ ಅವರೇ, ನೀಲಕಂಠಣ್ಣ ಅವರೇ ಮತ್ತು ಲೋಕೇಶ್ ಅವರೇ ಎಲ್ಲ ಸಾಹಿತ್ಯಾಸಕ್ತರೆ. ಈ ದಿನದ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಾಳೆ, ಯಾಕೆಂದರೆ ವಿಶ್ವ ಮಹಿಳಾ ದಿನಾಚರಣೆ ಇರೋದ್ರಿಂದ ಮುನ್ನಾ ದಿನ ಇವತ್ತು ನೀವು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಒಂದು ಮನದಾಳದಿಂದ ಲೋಕೇಶ್ ಅಣ್ಣ ಅವರು ನನಗೊಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಅವತ್ತು ನಾನು ನೋಡ್ತೀನಿ 3 ಗಂಟೆಗೆ ಸರ್ ಅಂತಂದರು. 7ನೇ ತಾರೀಕು 3 ಗಂಟೆಗೆ ನಮ್ಮ ಟಿಗುಪ್ಪೆ ಸಾಹಿತ್ಯ ಬಳಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಲೋಕೇಶ್ ಅಣ್ಣ ಕರಿತಾ ಇದ್ದಾರೆ ಅಂತ ಅಂದರೆ ನಾನು ಭಾಳ ಎಚ್ಚರಿಕೆಯಿಂದ ಇರಬೇಕು. ಡಬಲ್ ಕಾಶಿಯಸ್ ಅಂತಾರಲ್ಲ, ಹಾಗೆ ಯಾವುದೋ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ತಡವಾಗಬೇಕಾದ್ರೂ ಹೋಗ್ಬೋದು, ಆಮೇಲೆ ನಿಧಾನವಾಗಾದರೂ ಹೋಗಿ ಮಾತಾಡ್ಸ್ಕೊಂಡ್ಬರ್ಬೋದು ಅನ್ನೋಂಥದ್ದಲ್ಲ ಅಂತೇಳಿ ನಿನ್ನೆ ರಾತ್ರಿ ಭಾಳ ತುರ್ತು ಕಾರ್ಯಕ್ರಮಗಳು 12-1 ಗಂಟೆವರೆಗೂ ಕಾರ್ಯಕ್ರಮ ಮುಗಿಸಿ ಬೆಳಿಗ್ಗೆ ತಿರ್ಗ ಮತ್ತೆ ನಾನೊಂದು ಅಪಘಾತ ಆಗಿತ್ತು, ಇದಕ್ಕೆ ಪೋಸ್ಟ್ ಮಾರ್ಟಮ್ ಅದು ಇದು ಅಂತಿತ್ತು. 12 ಗಂಟೆಗೆ ಇಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಒಂದು ಮೀಟಿಂಗ್ ಮುಗಿಸೋ ಕೂಡ ಮಹೇಶ್ ಕೈಲಿ ಫೋನ್ ಮಾಡಿಸ್ತೇನೆ ನಾನು, ಕಾರ್ಯಕ್ರಮ ಎಷ್ಟೊತ್ತಿಗೆ ಕೇಳಪ್ಪ ಅಂತ. ಯಾಕೆ ಅಂತಂದರೆ ಮೊದಲೇ ಲೋಕೇಶ್ ಅಣ್ಣ ಮಾಡ್ತಾ ಇರೋದು ಕಾರ್ಯಕ್ರಮ, ಆನ್ ಟೈಮ್ ಇರಬೇಕು, ನಾನು ಆ ಟೈಮ್ ಎಷ್ಟು ಗಂಟೆಗೆ ಅಂತ ಕೇಳ್ಕೊ ಅಂತ. ಬರುವಾಗ ಕೂಡ ಮತ್ತೆ ಫೋನ್ ಮಾಡಿಸ್ದೆ ಮಹೇಶ್ ಕೈಯಲ್ಲಿ. ಮಹೇಶು 3:15 ಅಂತ ಬಂದ್ಬಿಡಿ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರು. ಸರಿಯಾಗಿ ಆನ್ ಟೈಮ್ ನಾನು ಕೂಡ ಬಂದಿದ್ದೆ. ನಂದಿನಿ ಅಕ್ಕ ಅವರು ಒಳಗಡೆ ಬಂದಿದ್ರು. ಆ ಸಮಯಕ್ಕಾಗಲೇ ನನಗಿಂತ 5 ನಿಮಿಷ ಮುಂಚೆ ಇದ್ರು ಅನ್ಸುತ್ತೆ ಅವರು, ನಂದಿನಿ ಅಕ್ಕ ಅವರು. ಈಗ ಅಧ್ಯಕ್ಷತೆ ವಹಿಸಿರೋದ್ರಿಂದ ನಂದಿನಿ ಅಕ್ಕ ಅವರು ಮಾತಾಡಲಿಕ್ಕೆ ನಮಗಿಂತ ಲೇಟಾಗಿ ಮಾತಾಡೋಂಥ ಪರಿಸ್ಥಿತಿ ಇದೆ. ನಾನು ಮಾತಾಡಬೇಕಾದಂಥದ್ದು ಈಗ ನನಗೆ ಮಾತಾಡ್ಲಿಕ್ಕೆ ಏನು ಸರಕಿಲ್ಲ ಅಂತ ನಾನು ಆಗಲೇ ಹೇಳಿದೆ. ನಾನು ಯಾಕೆಂದರೆ ಸರಕು ಅಂದರೆ ಯಾವ ವಿಚಾರಕ್ಕೆ ಸರಕು ಬೇಕಿದೆ ನಮಗಿಲ್ಲಿ ರಮ್ಯಾ ರಮೇಶ್ ಅವರು ಅವರ ಪ್ರಥಮ ಕವನ ಸಂಕಲನವನ್ನು, ಚೊಚ್ಚಲ ಕವನ ಸಂಕಲನವನ್ನು ಇಲ್ಲಿ ಬಿಡುಗಡೆ ತರ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ನನಗೆ ಇವತ್ತು ನಾನು ಇವ್ರನ್ನ ನೋಡ್ತಾ ಇರ್ತಕ್ಕಂಥದ್ದು, ಇವತ್ತು ನಾನು ರಮ್ಯಾ ಅವ್ರನ್ನ ಇವತ್ತೇ ನೋಡ್ತಾ ಇರ್ತಕ್ಕಂಥದ್ದು. ಆದರೆ ರಮ್ಯಾ ಅವ್ರ ಬಗ್ಗೆ 1-2-3 ಮಾತನ್ನ ಮಾತಾಡಬೇಕು. ಅದ್ರ ಜೊತೆಗೆ ನಾನು ರಘು ಅವ್ರ ಬಗ್ಗೆನೂ ಕೂಡ ಮಾತಾಡಬೇಕು. ಹಲವಾರು ವಿಚಾರಗಳು ಇಲ್ಲಿದೆ. ರಘು ಅವರು ಒಬ್ಬರು ಸಾಹಿತಿ ಅಂತ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಅವ್ರನ್ನ ಗೊತ್ತಿರ್ತಕ್ಕಂಥದ್ದು ಒಬ್ಬ ಸಹಕಾರಿ ಬ್ಯಾಂಕಿನಲ್ಲಿ ಒಬ್ಬ ನೌಕರ ಅನ್ನೋದು ಮಾತ್ರ ಗೊತ್ತಿತ್ತು ನನಗೆ. ನನ್ನ ಮನೆಯಿಂದ ಕೆಳಗಡೆನೇ ಇದ್ದಾರೆ ಅವರು, ನಮ್ಮ ಕಚೇರಿಯಿಂದ ಕೆಳಗೆ. ನನ್ನ ಮನೆ ಅಂತ ಹೇಳಂಗಿಲ್ಲ, ನಮ್ಮ ಕಚೇರಿಯಿಂದ ಕೆಳಗಡೆ. ಆದರೆ ನಾನು ಅವ್ರ ಬಗ್ಗೆ 2 ಮಾತು ಮೊದಲು ಮಾತಾಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಇವ್ರ ಬಗ್ಗೆ. ಅವರು ಮತ್ತು ಅವ್ರ ಶ್ರೀಮತಿಯವರು ಈಗ ಇಲ್ಲಿ ನಮ್ಮ ಮೇಡಮ್ ಅವರು ನನಗೂ ಸಮಯ ಕೊಡಿ ಅಂತ ಅವರ ಪತಿದೇವರನ್ನ ಕೇಳ್ತಾ ಇದ್ದಾರೆ. ಅವರು ನನಗೂ ಸಮಯ ಕೊಡಿ ಅಂತ. ಆದರೆ ಇವರು ರಾತ್ರಿ 11 ಗಂಟೆನಲ್ಲಿ ಇವ್ರು ಸಮಯ ಕೊಡ್ತಾರೆ. ಆ ಸಮಯ ಯಾವುದಕ್ಕೆ ಸಮಯ ಕೊಡ್ತಾ ಇದ್ದಾರೆ ಗೊತ್ತಾ ರಘು ಅವರು? ಯಾವುದು ಸಾಹಿತ್ಯ ಓದೋದಕ್ಕೂ ಅಲ್ಲ, ಬರೆಯೋದಕ್ಕೂ ಅಲ್ಲ, ಅಥವಾ ಇನ್ನೊಂದಕ್ಕೂ ಅಲ್ಲ. ನಮ್ಮ ಸಾಲುಮರದ ತಿಮ್ಮಕ್ಕ ಆದರ್ಶ ನಮ್ಗೆಲ್ಲರಿಗೂ ಕೂಡ ಗಿಡ ಬೆಳೆಸುವಂಥದ್ದು ಇನ್ನೊಂದು ಅನ್ನೋಂಥದ್ರಲ್ಲಿ ನಾನು ಕಳೆದ 4 ವರ್ಷದ ಹಿಂದೆ ನಮ್ಮ ಆ ಕಚೇರಿ ನಿರ್ಮಾಣ ಮಾಡೋಂಥ ಸಂದರ್ಭದಲ್ಲಿ ರಸ್ತೆ ಬದಿನಲ್ಲಿ ಗಿಡಗಳನ್ನ ನೆಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಗಿಡ ತಂದು ನೆಡೆಸಿ ಅಲ್ಲಿ ಆ ಸೋಷಿಯಲ್ ಫಾರೆಸ್ಟ್ನವ್ರು ಗಿಡ ತರ್ತಾ ಇದ್ರು. ನಾನು ನೆಡ್ಸಿದ್ದಲ್ಲ, ಅದು ಗಿಡ ತರ್ತಾ ಇದ್ರು. ಆ ಗಿಡ ತಂದು ನೆಡ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನಮ್ಮ ಕಚೇರಿ ವ್ಯಾಪ್ತಿಗೆ ಸೀಮಿತವಾಗಿ ಎದುರುಗಡೆ ಇರ್ತಕ್ಕಂಥದ್ದು ಕೆಳಗಡೆಗೆ 1-2 ಗಿಡ, ಆ ಕಡೆ ಮುಂದೆ 1-2 ಗಿಡಕ್ಕೆ 10 ಗಿಡಕ್ಕೆ ನಾನು ಟ್ರೀ ಗಾರ್ಡ್ನ ರಕ್ಷಣೆ ಮಾಡಿ, ಯಾಕೆಂದರೆ ಗಿಡ ನೆಡ್ತಾರೆ ಅವರು ಸೋಷಿಯಲ್ ಫಾರೆಸ್ಟ್ನವರು, ರಕ್ಷಣೆ ಮಾಡಲಿಲ್ಲ ಅಂದರೆ ಉಳಿಯಲ್ಲ ಅದು. ಹಂಗಾಗಿ ಅದಕ್ಕೋಸ್ಕರ ನಾನು ಟ್ರೀ ಗಾರ್ಡ್ ಹಾಕಿ ಅದನ್ನು ರೆಡಿ ಮಾಡಿ ನೀರು ಹಾಕ್ಬೇಕಪ್ಪ ಅಂತ ಅನ್ನೋಂಥದ್ದನ್ನು ಒಂದು ಉಸ್ತುವಾರಿ ವಹಿಸಿ ಇಟ್ಟಿದ್ದೆ. ಅದಾದ ನಂತರ ಒಂದಿನ ನಮ್ಮ ರಘು ಅವರ ಶ್ರೀಮತಿಯವರು ನಮ್ಮ ಹುಡುಗನಿಗೆ ಬಂದು ಬರೀ ಇಷ್ಟಕ್ಕೆ ಮಾಡಿದ್ರೆ ಹೆಂಗೆ, ಉಳಿಕೆ ಗಿಡಗಳದ್ದು ಗಾರ್ಡ್ ಹಾಕಕ್ಕೆ ಹೇಳಿ ಅಂತ ಕೇಳೋದು.
ನಾನು ಯಾರೋ ಬಂದರು, ಅಲ್ಲಿ ಬಂದು ಸರ್ ಇಲ್ಲಿ ಗಿಡಕ್ಕೆ ಈಗ ನಾವು ಅದು ಟ್ರೀ ಗಾರ್ಡ್ ಹಾಕ್ಸಿದ್ದೆ, ನಾನು ಟ್ರೀ ಗಾರ್ಡ್ ಹಾಕಿದ್ದಕ್ಕೆ ಕೆಳಗಡೆಗೂ ಪೂರ ಮಾಡ್ಬೇಕಂತ ಇದಕ್ಕೆ ಅಂತ ಹೇಳ್ತಾರೆ. ಅಯ್ಯೋ ಶಿವನೇ, ನಾನು ಏನೋ ರಸ್ತೆದಲ್ಲಿ ನೆಟ್ಟದ ಗಿಡಗಳಿಗೆ ಟ್ರೀ ಗಾರ್ಡ್ ಹಾಕಿ ಅಂತ ಅಂದ್ಬಿಟ್ಟು ಗಾರ್ಡ್ ಹಾಕಿ ನಾವೇನೋ ನೀರು ಹಾಕೋಣ ಅಂತ ಅನ್ಕೊಂಡ್ರೆ ಇವರು ಇಡೀ ಅಲ್ಲಿಂದ ರಸ್ತೆಯಿಂದ ಇರೋಕೆಲ್ಲಕ್ಕೂ ಯಾಕೆ ಟ್ರೀ ಗಾರ್ಡ್ ಹಾಕಲ್ಲ ನೀವು ಹಾಕಿ ಅಂತ ಹೇಳ್ತಾವ್ರೆ ಅಂತ ಅಂದ್ರು. ಯಾರು ಹಂಗಂದವರು? ನನ್ಗೆ ಒಂದ್ಸಾರಿ ಒಂದು ಆಲೋಚನೆ ಮನಸ್ಸಲ್ಲಿ, ಏನಪ್ಪ ಇದು ನಾವೇನೋ ಒಂದು ಮಾಡ್ತೀವಿ ಅಂತ ಅಂದ್ರೆ ಇನ್ನೂ ಜಾಸ್ತಿ ಮಾಡು ಅಂತ ಕೇಳ್ತಾವ್ರಲ್ಲ ಇವರು, ಯಾವ ರೈಟ್ಸ್ ಇದು ಅಂತ ಅನ್ನೋ ಮನಸ್ಸಲ್ಲಿ. ಆಮೇಲೆ ಹಂಗೆ ತಾಳ್ಮೆ ಸುಮ್ಮನಿದ್ದೆ. ಇನ್ನೊಂದು ದಿನ ನೋಡಿದೆ, ರಾತ್ರಿ 11 ಗಂಟೆ ಬರ್ತಾ ಇದ್ದೆ, ಒಂದಿನ ಎಲ್ಲೋ ಕಾರ್ಯಕ್ರಮಗಳಿದ್ದೋ ಅಲ್ಲಿ ಹೋಗಿ ಬಂದು ಬರ್ತಾ ಇದ್ದೆ. ಇವ್ರು ಇಬ್ರು ಒಂದು ಅಲ್ಲಿ ಮನೆ ಪಕ್ಕದಲ್ಲಿ ಕೆಳಗಡೆ ಒಂದು ಮನೆ ಇದೆ, ಆ ಮನೆಯಲ್ಲಿ ನಲ್ಲಿ ನೀರಿನಲ್ಲಿ ನೀರಿಸ್ಕೊಂಡು ಗಿಡಕ್ಕೆ ಬಿಂದಿಗೆ ಎತ್ಕೊಂಡು ನೀರು ಹಾಕ್ತಾ ಇದ್ರು ಇವರಿಬ್ರು. ಅವಾಗ ನಾನು ಕೇಳಿದೆ, ಯಾರು ಇವರು ಮಹೇಶ ಅಂತ. ಹಿಂಗೆ ಇಲ್ಲ DCC ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಘುವಣ್ಣ ಅಂತ, ಅವರು ಅವರ ಮನೆಯವರು ಅವರು. ಹೌದಾ, ಸರಿ ಸರಿ. ರಾತ್ರಿ 11 ಗಂಟೆಯಲ್ಲಿ ಬೀದಿ ಬದಿ ಇರತಕ್ಕಂಥ ರಸ್ತೆನಲ್ಲಿ ಗಿಡ ನೆಟ್ಟಿರ್ತಕ್ಕಂಥದ್ದನ್ನ ಸಂರಕ್ಷಣೆ ಮಾಡಿ 11 ಗಂಟೆ ರಾತ್ರಿನಲ್ಲಿ ಇವ್ರು ಬಂದು ಬೇರೆ ಬೇರೆ ಮನೆಗಳಲ್ಲಿ ನೀರನ್ನ ಹಿಡಿದು ಗಿಡಗಳಿಗೆ ನೀರು ಹಾಕುವಂತ ಕೆಲಸ ಮಾಡ್ತಾ ಇದ್ರು. ನಿಜವಾಗ್ಲೂ ಇಂಥದ್ದನ್ನ ನಾವು ಪ್ರೋತ್ಸಾಹ ಮಾಡಬೇಕು. ನೋಡಪ್ಪ, ಅವ್ರು ಏನು ಹೇಳಿದ್ದಾರೆ, ಎಲ್ಲಿ ಗಂಟ ಹೇಳ್ತಿದ್ದಾರೆ ಅಲ್ಲಿ ಗಂಟನೂ ಟ್ರೀ ಗಾರ್ಡ್ ಹಾಕ್ಸು. ಯಾಕೆಂದ್ರೆ ಅವರು ಗಂಡ ಹೆಂಡತಿ ಇಬ್ರು ಉದ್ಯೋಗ ಮಾಡಿಕೊಂಡು ಬಂದು ಆ ಗಿಡಗಳನ್ನ ಬೆಳೆಸಬೇಕು ಅನ್ನೋಂಥ ಮನಸ್ಥಿತಿ ಇಟ್ಕೊಂಡ್ರು ಅವ್ರನ್ನ ಇದು ಮಾಡ್ಬೇಕು.